ಆಂಜನೇಯನ ಅತಿ ದೊಡ್ಡ ಚಮತ್ಕಾರಿ ಉಪಾಯ ಇದು ಹಾಗೂ ಇದು ಶನಿಯ ಗ್ರಹ ದೋಷದಿಂದ ಹಾಗೂ ಕೇತು ಗ್ರಹ ದಿಂದ ಮುಕ್ತಿ ಹಾಗೂ ಮಂಗಳ ಗ್ರಹದ ಅನೇಕ ಸಮಸ್ಯೆಗಳಿಂದ ಮುಕ್ತಿ ನೀಡುತ್ತದೆ. ಅಂತಹ ಪ್ರಬಲವಾದ ಉಪಾಯ ಇದು. ಯೋಚನೆ ಮಾಡಿ, ಕೇತು ಗ್ರಹದ ಚಿಹ್ನೆ ಏನು ಇರಬಹುದು ಅಂತ. ಕೇತು ಗ್ರಹದ ಸಿಂಬಲ್ ಧ್ವಜವಾಗಿದೆ. ಹಾಗಾದರೆ ಧ್ವಜವನ್ನು ಎಲ್ಲಿ ಉಪಯೋಗಿಸುತ್ತಾರೆ ಅಲ್ಲಿ ನಮ್ಮ ವಿಜಯವಿರುತ್ತದೆ. ಇದನ್ನು ವಿಜಯ ಧ್ವಜ ಎನ್ನುತ್ತಾರೆ. ಈ ಒಂದು ಧ್ವಜದಿಂದ ಕೇತು, ಮಂಗಳ ಹಾಗೂ ಶನಿ ಗ್ರಹವನ್ನು ಸರಿಪಡಿಸಿಕೊಳ್ಳಬಹುದು. ಹಾಗಾಗಿ ಶನಿ ಗ್ರಹದ ಸಮಸ್ಯೆಗಳು, ಅಭಾವ, ದರಿದ್ರತೆ, ಜೀವನದಲ್ಲಿ ಹಾಗೂ ಆರೋಗ್ಯದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಬರುತ್ತವೆ. ಹಾಗೇನೆ ಕೇತು ಗ್ರಹದಿಂದ ಮನಸ್ಸಿಗೆ ಶಾಂತಿ ಇಲ್ಲದೆ ಇರುವುದು, ಎಲ್ಲ ಕೆಲಸಗಳ ಅಡೆತಡೆ, ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ದುರ್ಬಲಗೊಳಿಸುತ್ತಾನೆ. ಹಾಗೂ ಮಂಗಳ ಗ್ರಹದ ದೋಷಗಳಿದ್ದರೆ ಸಮಸ್ಯೆಗಳಿಂದ ಹೊರಬರಲು ಅವಕಾಶವನ್ನು ಕೊಡುವುದಿಲ್ಲ. ಹಾಗಾಗಿ ಕೇಸರಿ ಬಣ್ಣದ ತ್ರಿಕೋನ ಆಕೃತಿಯ 11 ಧ್ವಜಗಳನ್ನು ತೆಗೆದುಕೊಂಡು 11 ಮಂಗಳವಾರ ಬೆಳಗ್ಗೆ ಒಂದು ಧ್ವಜವನ್ನು ಶ್ರೀ ಆಂಜನೇಯ ದೇವಾಲಯಕ್ಕೆ ಸಮರ್ಪಿಸಿ ಹಾಗೂ ಅಲ್ಲಿಯೇ ಕುಳಿತು ಶ್ರದ್ಧಾಭಕ್ತಿಯಿಂದ ಹನುಮಾನ್ ಚಾಲೀಸ್ವನ್ನು ಹೇಳಿ. ಹೇಗೆ ಎಂದರೆ, ಆಂಜನೇಯ ಪ್ರತ್ಯಕ್ಷನಾಗಿದ್ದಾನೆ, ಅವನ ಮುಂದೆ ನಾನು ಹೇಳು ಇದ್ದೇನೆ ಎಂದು ಹೀಗೆ 11 ವಾರ ಮಾಡಿ. ಹಾಗೂ ಮಾಂಸಾಹಾರವನ್ನು ಸೇವಿಸಬೇಡಿ, ಬ್ರಹ್ಮಚಾರಿವನ್ನು ಪಾಲಿಸಿ ಹಾಗೂ ಮನೆ